ಮಾದರ ಚೆನ್ನಯ್ಯ ಜಯಂತ್ಯೋತ್ಸವ ಹಾಗೂ ಮತ ಬ್ಯಾಂಕ್ ರಾಜಕಾರಣಕ್ಕೆ ವರ್ಗೀಕರಣ ಬಲಿಯಾಯಿತು. ಒಳ ಮೀಸಲಾತಿ ಮುನ್ನೋಟ, ಒಂದು ದಿನದ ರಾಜ್ಯ ಮಟ್ಟದ ವಿಚಾರ ಸಂಕಿರಣ, ಭಿತ್ತಿ ಪತ್ರ ಬಿಡುಗಡೆ. ಮಾದಿಗ ಮಹಾಸಭಾ ಕ್ಷೇಮಾಭಿವೃದ್ಧಿ ಸಂಘ ಕರ್ನಾಟಕ ಜಿಲ್ಲಾ ಸಮಿತಿ ಬೀದರ್ ವತಿಯಿಂದ ಶಿವಶರಣ ಶ್ರೀ ಮಾದರ ಚೆನ್ನಯ್ಯರವರ 956ನೇ ಜಯಂತ್ಯೋತ್ಸವ ಹಾಗೂ ಮತ ಬ್ಯಾಂಕ್ ರಾಜಕಾರಣಕ್ಕೆ ವರ್ಗೀಕರಣ ಬಲಿಯಾಯಿತೆ. ಒಳ ಮೀಸಲಾತಿ ಮುನ್ನೋಟ, ಒಂದು ದಿನದ ರಾಜ್ಯ ಮಟ್ಟದ ವಿಚಾರ ಸಂಕಿರಣ, ಮಾಣಿಕ್ಯ ಸೌಧ, ಮಾಣಿಕ್ಯನಗರ, ಹುಮ್ನಾಬಾದ್ನಲ್ಲಿ ಇದೇ ದಿನಾಂಕ 21/12/2025 ನಡೆಯಲಿದ್ದು, ಕಾರ್ಯಕ್ರಮದ ಭಿತ್ತಿ ಪತ್ರ ಹುಮ್ನಾಬಾದ್ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಬಿಡುಗಡೆ ಮಾಡಲಾಯಿತು. ದಲಿತ ಮಾದಿಗ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ಪರಮೇಶ್ವರ್ ಕಾಳಮದರಗಿ, ಮಾದಿಗ ಮಹಾಸಭಾ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ರವಿ ನಿಜಾಂಪುರ್, ಬಿಜೆಪಿ ಮುಖಂಡ ಸಂತೋಷ್ ಪಾಟೀಲ್, ಪಪ್ಪು ರಾಜ್ ಚತುರೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಕಾರಣ ಏನಂದ್ರೆ, ಈ ಕರ್ನಾಟಕ ರಾಜ್ಯದಲ್ಲಿ ಏನು ಒಳ ಮೀಸಲಾತಿ ಜಾರಿಗೆ ರಾಜ್ಯ ಸರ್ಕಾರ ನಮ್ಮದು ಕಾಂಗ್ರೆಸ್ ಸರ್ಕಾರ ಮಾಡ್ತು, ಅದರಲ್ಲಿ ನಮಗೆ ಎಷ್ಟು ದೊಡ್ಡ ಪ್ರಮಾಣದ ಅನ್ಯಾಯವಾಯಿತು ಅನ್ನುವಂಥ ವಿಚಾರ ಇಟ್ಟುಕೊಂಡು ನಾವು ಬರ್ತಾ ಇದ್ದೇವೆ. ಯಾಕಂದರೆ ಈಗಾಗಲೇ ಮೊನ್ನೆ ವೆಟರ್ನರಿ ಡಿಪಾರ್ಟ್ಮೆಂಟ್ ನೋಡಿದ್ದೀವಿ. ನಾವು ಎ ಮತ್ತು ಬಿ ಮತ್ತು ಎರಡು ಭಾಗದಲ್ಲಿ ಮಾಡಿದಾಗ ಎ ಮತ್ತು ಬಿ ಭಾಗದವರಿಗೆ ಎರಡೂ ಸರಿಸಮಾನವಾದ ಮೀಸಲಾತಿ ಸಿಗಬೇಕು. ಆದರೆ ಮಾದಿಗರಿಗೆ 1%, ಇನ್ನೊಂದು ಸಮುದಾಯಕ್ಕೆ ನಮ್ಮ ಸಹೋದರ ಸಂಬಂಧಿಗೆ 3% ಕೊಟ್ಟು ಅವರು ನಮಗೆ ಬಹಳ ದೊಡ್ಡ ಅನ್ಯಾಯ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಎಕೆ ಮತ್ತು ಎಡಿ ಅನ್ನುವಂಥ ಒಂದು ವಿಶೇಷ ಒಂದು ಸಮುದಾಯ, ಯಾವುದೇ ಒಂದು ಜಾತಿ ನಮೂದನೆ ಮಾಡಲಾರ್ದೇ ಅದು ಅವರಿಗೆ ಇನ್ನೊಂದು ಸಮುದಾಯಕ್ಕೆ ಲಾಭ ಆಗುವಂಥ ರೀತಿಯಲ್ಲಿ ಸರ್ಕಾರ ಅದು ಎಸ್ ಸಿ ಮಾದೇವರ ಒಂದು ಕುತಂತ್ರ ಬುದ್ಧಿಯಿಂದ ನಡೀತಾ ಇದೆ. ಹಾಗಾಗಿ ಈ ಸಮಾಜಕ್ಕೆ ಒಂದು ಒಳ ಮೀಸಲಾತಿಯಿಂದ ಇದು ಏನು ಮತ ಬ್ಯಾಂಕ್ ರಾಜಕಾರಣಕ್ಕೆ ಬಲಿ ಐತೆ ಅನ್ನುವಂಥ ವಿಚಾರವನ್ನು ಈ ಸಮುದಾಯಕ್ಕೆ ತಿಳಿಸುವ ಉದ್ದೇಶದಿಂದ ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳಜಿ ಅವರು ಮತ್ತು ನಾರಾಯಣಸ್ವಾಮಿ ಅವರು, ವಾದಿರಾಜ್ ಅವರು ಬರ್ತಾರೆ. ಅದರ ಜೊತೆಗೆ ಬಹುಭವ್ಯವಾಗಿ ಶರಣದಲ್ಲಿರುವಂಥ ಶ್ರೇಷ್ಠವಾದ ಶರಣ ಮಾದರ ಚೆನ್ನಯ್ಯ ಸ್ವಾಮೀಜಿ ಜಯಂತಿಯನ್ನು ನಾವು ಆಚರಣೆ ಮಾಡಲಿಕ್ಕೆ. ಹಾಗಾಗಿ ಇವತ್ತು ನಾವು ಏನು ಇವತ್ತು ವಾಲ್ಪೋಸ್ಟರ್ ಬಿಡುಗಡೆ ಮಾಡ್ತಾ ಇದ್ದೇವೆ, ಇದು ಒಂದು ಸಮಾಜಕ್ಕೆ ಸಂದೇಶ ಕಳಿಸಲಿಕ್ಕೆ ಇಷ್ಟಪಡ್ತಿದ್ದೇವೆ. ಈ ಸಮಾಜದ ಪ್ರತಿಯೊಬ್ಬ ಪ್ರಮುಖರು, ಹಿತಚಿಂತಕರು, ಈ ಸಮಾಜದ ಬಗ್ಗೆ ವಿಚಾರ ಮಾಡೋರು ಪ್ರತಿಯೊಬ್ಬರು ಈ ಜಯಂತಿ ಕಾರ್ಯಕ್ರಮದಲ್ಲಿ ಮತ್ತು ಈ ಮಾದಿಗರ ಈ ಒಳ ಮೀಸಲಾತಿ ಮತ ಬ್ಯಾಂಕ್ ರಾಜಕಾರಣಕ್ಕೆ ಬಲಿ ಐತೆ ಅನ್ನುವಂಥ ವಿಚಾರವನ್ನು ತಿಳಿದುಕೊಳ್ಳೋದಕ್ಕಾಗಿ ಡಿಸೆಂಬರ್ 21ನೇ ತಾರೀಕು ಮಾಣಿಕ್ ಸೌಧ, ಮಾಣಿಕ್ ನಗರ ಅಲ್ಲಿ ಒಂದು ಕಾರ್ಯಕ್ರಮ ಇರುತ್ತದೆ. ದಯವಿಟ್ಟು ಎಲ್ಲರೂ ಬೆಳಗ್ಗೆ 11 ಗಂಟೆಗೆ ಭಾಗವಹಿಸಲು ಕೇಳೋರಾಗಿದೆ. ನಮಸ್ಕರಿಸ್ತಾ, ಹಾಗೆ ನಮ್ಮ ಕುಲದೇವರಾದ ಮಾದರ ಚೆನ್ನಯ್ಯನವರ ಪಾದಕ್ಕೆ ನಮಸ್ಕರಿಸ್ತಾ, ಇದೇ ಡಿಸೆಂಬರ್ 21ನೇ ತಾರೀಕು ಮಾಣಿಕ್ ನಗರ ಮಾಣಿಕ್ ಸೌಧ ಫಂಕ್ಷನ್ ಹಾಲ್ನಲ್ಲಿ ನಮ್ಮ ಮಾದರ ಶಿವಶರಣ ಚೆನ್ನಯ್ಯನವರ 956ನೇ ಜಯಂತಿ ಉತ್ಸವ ಇಟ್ಕೊಂಡಿದ್ದೀವಿ. ಆ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳಾದ ಸಾಹೇಬರು, ಹಾಗೆ ನಮ್ಮ ಗೋವಿಂದ ಕಾರಜೋಳ ಸಾಹೇಬರು, ಎ ನಾರಾಯಣಸ್ವಾಮಿ ಸರ್ ಅವರೆಲ್ಲರೂ, ಹಾಗೆ ವಾದಿರಾಜ್ ಸರ್, ಆಮೇಲೆ ನಮ್ಮ ಶಾಸಕರ ಅಧ್ಯಕ್ಷತೆಯಲ್ಲಿ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇವತ್ತು ನಾವು ವಾಲ್ಪೋಸ್ಟರ್ ಬಿಡುಗಡೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಹುಮ್ನಾಬಾದ್ ತಾಲೂಕಾದ ಪ್ರತಿಯೊಂದು ಹಳ್ಳಿ ಜನರು ಆ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬೇಕು. ಮೊದಲನೇದಾಗಿ ನಮಗೆ ಇನ್ನೊಂದು ಖುಷಿ ವಿಷಯ ಏನಪ್ಪ ಅಂತಂದ್ರೆ, ಈ ನಮ್ಮ ಎ ನಾರಾಯಣಸ್ವಾಮಿ ಅವರು, ವಾದಿರಾಜ್ ಸರ್, ನಾರಾಯಣಸ್ವಾಮಿ ಇದು ಕಾರಜೋಳ ಸಾಹೇಬ್ರ ಅವ್ರ ನೇತೃತ್ವದಲ್ಲಿ ಮೊದಲನೇದಾಗಿ ನಮ್ಮ ಮಾದರ ಚೆನ್ನಯ್ಯ ಅವರ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಶಾಸಕರ ಅಧ್ಯಕ್ಷತೆಯಲ್ಲಿ. ಅದಕ್ಕಾಗಿ ನಮ್ಮ ಹುಮ್ನಾಬಾದ್ ಮತಕ್ಷೇತ್ರದ ಪ್ರತಿಯೊಂದು ಹಳ್ಳಿ, ಪ್ರತಿಯೊಂದು ಗ್ರಾಮದ ಜನರು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಹಾಗೆ ನಮ್ಮ ಮಾಜಿ MP ಸಾಹೇಬರು, ಭಗವಂತ ಕುಮಾರ್ ಸಾಹೇಬರು, ಕಲ್ಲೂರು ಸಾಹೇಬರು, ಹಾಗೆ ನಮ್ಮ ಸೋಮನಾಥ್ ಪಾಟೀಲ್ ಸರ್, ನಮ್ಮ BJP ಜಿಲ್ಲಾಧ್ಯಕ್ಷರು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕಂತಂದು ನಾವು ಇವತ್ತು ವಾಲ್ಪೋಸ್ಟರ್ ಬಿಡುಗಡೆ ಮಾಡುವ ಮೂಲಕ ನಮ್ಮದು ಎಲ್ಲ ಪ್ರಯತ್ನದ ಮುಖಾಂತರ ನಾನು ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಫ್ಲಾಟ್ ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ
ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 76764 74747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.